ಫುಲ್ ಎಕ್ಸೈಟ್ಮೆಂಟ್. ಆ್ಯಕ್ಚುಲಿ ಒನ್ ಸೈಡ್ ಮ್ಯಾಚ್ ಆಗಬೇಕು ಇವತ್ತು, ಆದರೂ ಅದು ಕೊಲಂಬೋ ಸ್ಪಿನ್ನಿಂಗ್ ಟ್ರ್ಯಾಕು. ನಮ್ಮ ಥರನೂ ಕ್ವಾಲಿಟಿ ಸ್ಪಿನ್ನರ್ಸ್ ಇದ್ದಾರೆ, ವರುಣ್ ಚಕ್ರವರ್ತಿ ಎಲ್ಲ. ನೋಡೋಣ, ಕಾಂಪಿಟೇಟಿವ್ ಇರುತ್ತೆ. ಎಂಡ್ ರಿಸಲ್ಟ್ ಇಂಡಿಯಾನ. ಸೌರವ್ ಅಂತ. ಇವತ್ತಿನ ದಿನ ಟೀಮ್ ಇಂಡಿಯಾದಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವ ಭಾಳ ಚೆನ್ನಾಗಿ ನಡ್ತಿದೆ. ಮತ್ತು ಬಹಳ ಎಲ್ಲರೂ ಪರ್ಫಾರ್ಮೆನ್ಸಲ್ಲಿದ್ದಾರೆ. ಇವತ್ತು ರೋಮಾಂಚನ ಚೆನ್ನಾಗಿರುತ್ತೆ. ಇವತ್ತಿನ ದಿನ ಇಂಡಿಯಾ ಪಾಕಿಸ್ತಾನ ದಿನ ಆಡೋದಕ್ಕೆ ಇಡೀ ಎಲ್ಲರೂ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ಟಿ ವಿ ಮುಂದೆ ಕೂತ್ಕೊಂಡು ಎಲ್ಲ ವೀಕ್ಷಣೆ ಮಾಡ್ತಾರೆ. ಅದು ನಮ್ಮ ಭಾರತಕ್ಕೆ ಒಂದು ಜಯಶೀಲ ತರುತ್ತೆ ಅನ್ನೋದನ್ನ ನಾನು ಟೀಮ್ ರಾಯಲ್ ಫ್ಯಾಲ್ಕನ್ಸ್ ಕಡೆಯಿಂದ ನ್ಯಾಷನಲ್ ಅಲ್ಲೇ ಆಡ್ತಾ ಇರೋದು ಇಷ್ಟು ವರ್ಷ, ಆಲ್ಮೋಸ್ಟ್ 10 years ಇಂದ. ಮ್ಯಾಚ್ ಬಗ್ಗೆನಾ? ಫ್ರೆಂಡ್ಸ್ ಫಾರ್ ಎವರ್ ಕಪ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಲ್ಲಿ 100% ಇಂಡಿಯಾ ಹೊಡೆಯೋದು. ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಪಾಕಿಸ್ತಾನ ಅವ್ರು ಹಳೆ ಟೀಮ್ ತಗೊಂಡ್ ಬಂದೆ ಅಂದ್ರೇನು ಇಂಡಿಯಾ ಹೊಡೆಯೋದು, ಅವರು ಫ್ಯೂಚರ್ ಟೀಮ್ ತಗೊಂಡ್ ಬಂದೆ ಅಂದ್ರೇನು ಇಂಡಿಯಾ ಹೊಡೆಯೋದು. ನಮ್ ಇಂಡಿಯಾ ಎ ಟೀಮ್ ಅವ್ರು ಹೊಡಿತಾರೆ ಪಾಕಿಸ್ತಾನ್ಗೆ. ನೀವು ಕರ್ಕೊಂಡ್ ಬನ್ನಿ, ಯಾರಾದ್ರೂ ಇರ್ಲಿ ವರ್ಲ್ಡ್ ಬೆಸ್ಟ್ ಟೀಮ್ ಇಂಡಿಯಾ ಇರೋದು. ಇಷ್ಟು ವರ್ಷ ಅವರೇ ಕಂಟಿನ್ಯೂ ಆಗೋದು. T20 ವರ್ಲ್ಡ್ ಕಪ್ ಒನ್ ಸೈಡ್ ಹೊಡ್ಬಿಟ್ಟು ನಾವೆಲ್ಲ ಇಲ್ಲಿ ಪಟಾಕಿ ಹೊಡಿ ಸೆಲಿಬ್ರೇಟ್ ಮಾಡ್ತೀವಿ. ಇವತ್ತು ಇಂಡಿಯಾನೇ ಏನಾದರೂ ಮಾಡಿ ಇಂಡಿಯಾನೇ ವಿನ್ನರ್ಸು. ಇಂಡಿಯಾ ಒಂದು ಚಾಂಪಿಯನು. ಅದು T20 ಇರಲಿ, ಅದು ODI ಇರಲಿ, ಅದು ಏನಾದರೂ ಇರಲಿ, ಇಂಡಿಯಾನೇ ಫಸ್ಟು. ಅಬ್ದುಲ್ ಮತೀನ್. ಈ ಸಲ ಕಪ್ ಇಂಡಿಯಾದು ಫಸ್ಟ್. ಇಶಾನ್ ಕಿಶನ್ ಕಮ್ ಬ್ಯಾಕ್, ಸೂಪರ್ ಹಿಟ್.